ಮೂಮೆಂಟ್ ನೋಡಿ. ಈಗ ಫೈನಲಿ ಎಲ್ಲರೂ ಕೂಡ ಕಾಯ್ತಿದ್ದಂತ ಕ್ಷಣ ಬಂದೇ ಬಿಡ್ತು. ಒಂದು ಕಡೆ ಅರ್ಜುನ್ ಮತ್ತೆ ನಿಧಿಯ ಒಂದು ಮದುವೆ ಕ್ಯಾನ್ಸಲ್ ಆಗಿ ಮುರಿದು ಬಿದ್ದರೆ, ಇನ್ನೊಂದು ಕಡೆ ಇದೀಗ ಕರ್ಣ ಮತ್ತೆ ನಿಧಿಯ ಒಂದು ಮದುವೆ, ಕರ್ಣ ನಿಧಿ ಕಲ್ಯಾಣ ಶುರುವಾಗ್ತಾ ಇದೆ. ತಾಳಿಯನ್ನ ಕಟ್ಟೆ ಆಗಿದೆ. ನಿಜವಾಗ್ಲೂ ಕೂಡ ಸೂಪರ್ ಗುಡ್ ನ್ಯೂಸ್ ಅನ್ಬೋದು. ಎಲ್ಲರೂ ಕೂಡ ಖುಷಿ ಪಡುವಂತ ವಿಚಾರನೆ ಇದು. ಹೌದು, ಇಷ್ಟು ದಿವಸ ಕಾಯ್ದಿದ್ದಕ್ಕೆ ಇದೀಗ ಕರ್ಣ ಮತ್ತೆ ಅರ್ಜುನ್ ಒಂದಾಗಿದ್ದಾರೆ, ಕರ್ಣ ಮತ್ತೆ ನಿಧಿ ಒಂದಾಗಿದ್ದಾರೆ. ಸೊ ಕರ್ಣ ಮತ್ತೆ ನಿಧಿ ಒಂದಾಗಿದ್ದು ಬಹಳಷ್ಟು ಜನರು ಕೂಡ ಕಾಯುತ್ತಿದ್ದಕ್ಕೆ ಸಾಕ್ಷಿಯಾಗಿದೆ. ಈಗ ನೆಕ್ಸ್ಟ್ ಬಹಳನೇ ಒಂದು ದೊಡ್ಡ ತಿರುವು ಕೂಡ ಕಾದಿದೆ. ಮದುವೆಯಾಗಿ ಮರುಕ್ಷಣವೇ ಒಂದು ಟ್ವಿಸ್ಟ್, ಯಾರೊಬ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಕುಟುಂಬವನ್ನ ಹಾಳು ಮಾಡೋಕೆ, ಇವರ ಒಂದು ನೆಮ್ಮದಿಯನ್ನ ಕೆಡಿಸೋಕೆ. ಹಾಗಾದ್ರೆ ಯಾರದು ಎಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ದಿವಸಗಳಲ್ಲಿ ನೋಡಬಹುದು. ತಪ್ಪದೆ ನೀವು ಕೂಡ ನೋಡ್ತಾ ಇದ್ದೀರಾ. ಒಳ್ಳೆ TRP ರೇಟಿಂಗ್ ಸಹ ಪಡೆದುಕೊಂಡಿದೆ. ಭವ್ಯ ಮತ್ತೆ ಇದೀಗ ಕರ್ಣ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಈಗ ಒಂದು ಧಾರಾವಾಹಿಯಲ್ಲಿ ಇಬ್ರು ಸಹ ಮದುವೆ ಆಗಾಯ್ತು. ನೆಕ್ಸ್ಟ್ ಯಾವ ರೀತಿ ಇವರ ಒಂದು ನಟನೆ ಇರುತ್ತೆ, ಯಾವ ರೀತಿ ಎಪಿಸೋಡ್ ಬರುತ್ತೆ, ಕಥೆಯಲ್ಲಿ ಯಾವ ರೀತಿ ಬದಲಾವಣೆಗಳು, ಮತ್ತೇನಾದ್ರೂ ಫೈಟಿಂಗ್ ಆಗುತ್ತಾ, ಮತ್ತೇನಾದ್ರೂ ಇಬ್ಬರ ನಡುವೆ ಬಿರುಕು ಮೂಡುತ್ತಾ, ಈಗ ಹೊಸ ವಿಲನ್ ಏನಾದ್ರು ಎಂಟ್ರಿ ಕೊಡ್ತಾರ, ಅರ್ಜುನ್ ಮದುವೆ ಆಗ್ಬೇಕು ಅಂತ ಇದ್ದಿದ್ದ ನಿಧಿನ ಈಗ ಕರ್ಣನೇ ಮದುವೆ ಆಗಾಯ್ತು. ಸೊ ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಸೂಪರ್ ಆಗಿರುವಂತ ಒಂದು ಜೋಡಿ ಈಗ ಒಂದಾದ್ರು. ಜನರು ಇದಕ್ಕೋಸ್ಕರ ಆರಂಭದಿಂದ ಕೂಡ ಕಾಯ್ತಾ ಇದ್ರು. ಆದ್ರೆ ಮಧ್ಯದಲ್ಲಿ ಅರ್ಜುನ್ ಎಂಟ್ರಿ ಆಗುತ್ತೆ. ಸೊ ಹೀಗಾಗಿ ಜನರಿಗೆ ಬಹಳಷ್ಟು ಕುತೂಹಲ ಇತ್ತು ಮುಂದೇನಾಗ್ಬೋದು ಅಂತ. ಒಂದು ಪ್ರತಿ ದಿವಸ ಒಂದು ಧಾರಾವಾಹಿಯನ್ನ ನೋಡ್ತಾ ಕುಳಿತಿದ್ರು. ಬಟ್ ಇದೀಗ ಇದಕ್ಕೆ ಒಂದು ಅದ್ಭುತವಾದಂತ ಏನು ಮ್ಯಾರೇಜ್ ಎಪಿಸೋಡ್ ಕೂಡ ಪ್ರಸಾರ ಆಗ್ತದೆ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ಬೋದು. ಒಟ್ಟಾರೆ ಇದು ನಿಜವಾಗ್ಲೂ ಕೂಡ TRP ರೇಟಿಂಗ್ ಜಾಸ್ತಿ ತಂದು ಕೊಡುವಂತ ಒಂದು ಎಪಿಸೋಡ್ ಅಂತಾನೆ ಹೇಳ್ಬೋದು. ನಮ್ರತ ಅವರು ಕೂಡ ಸೂಪರ್ ಆಗಿ ನಿತ್ಯ ಪಾತ್ರವನ್ನ ನಿಭಾಯಿಸ್ತಾ ಇದ್ರು. ನಿತ್ಯನೇ ಎಲ್ಲ ಸತ್ಯವನ್ನ ಸಹ ಮನೆಯವರಿಗೆ ತಿಳಿಸಿದ್ದು. ಆ ಬಳಿಕ ನಿಧಿ ಮತ್ತೆ ಅರ್ಜುನ್ ಮದುವೆ ಸಾಕ್ಷಿ ಆಯ್ತು. ಜನರು ಕೂಡ ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಒಟ್ಟಾರೆ ಎಂಜಾಯ್ ಮಾಡಿದ್ದಾರೆ.